ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಇದನ್ನು ನೀವು 3-4 ದಿನ ತೆಗೆದುಕೊಂಡ್ರೆ ಸಾಕು, ನಿಮಗಿರುವಂಥ ಸುಸ್ತು, ನಿಶಕ್ತಿ ಎಲ್ಲ ಕಡಿಮೆ ಆಗುತ್ತೆ. ಕ್ಯಾಲ್ಶಿಯಂ ಕೊರತೆ ವೃದ್ಧಾಪ್ಯವನ್ನು ನೀವು ಮುಂದೂಡ್ಬೋದು. ಜೊತೆಗೆ ಕೈಕಾಲುಗಳಲ್ಲಿ ನೋವು, ಮಂಡಿ ನೋವು, ಸೊಂಟ ನೋವು, ಬ್ಯಾಕ್ ಪೇನ್ ಬರ್ತಾ ಇದ್ರೆ, ಕೈಕಾಲುಗಳಲ್ಲಿ ವೀಕ್ನೆಸ್ ಆಗಿದ್ರೆ, ಕೈಕಾಲುಗಳ ನಡುಕ ಬರ್ತಾ ಇದ್ರೂ ಸಹಿತ ಕಡಿಮೆ ಆಗುತ್ತೆ. ಅದಲ್ಲದೆ ಶರೀರದಲ್ಲಿ ಕ್ಯಾಲ್ಶಿಯಂ ಕೊರತೆ ಉಂಟಾಗಿದ್ರೂ ಸಹಿತ ಇದನ್ನು ಸೇವಿಸ್ತಾ ಬಂದರೆ ನಿಮಗೆ ಬೇಗ ಕ್ಯಾಲ್ಶಿಯಂ ಕೊರತೆ ಸರಿಯಾಗತ್ತೆ. ಇದನ್ನು ನೀವು ಸೇವಿಸಿದರೆ ಸಾಕು, ಮಾರ್ಕೆಟಲ್ಲಿ ಎಕ್ಸ್ಟ್ರಾ ಕ್ಯಾಲ್ಶಿಯಂ ಸಪ್ಲಿಮೆಂಟನ್ನು ತೆಗೆದುಕೊಳ್ಳುವಂಥ ಅವಶ್ಯಕತೆ ಇರುವುದಿಲ್ಲ. ಹಾಗಾದರೆ ಬನ್ನಿ ಇದನ್ನು ಹೇಗೆ ತಯಾರಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಎಳ್ಳನ್ನು ತೆಗೆದುಕೊಂಡಿದ್ದೀನಿ ನೋಡಿ, ಬಿಳಿ ಎಳ್ಳನ್ನು ತೆಗೆದುಕೊಂಡಿದ್ದೀನಿ. 50 ಗ್ರಾಮ್ ಅಷ್ಟು ಬಿಳಿಯನ್ನು ತೆಗೆದುಕೊಂಡಿದ್ದೀನಿ. ನೀವು ಬಿಳಿ ಎಳ್ಳನ್ನಾರು ತೊಗೊಳ್ಬೋದು, ಇಲ್ಲ ಕಪ್ಪು ಕಲರ್ ಎಳ್ಳನ್ನಾರು ತೆಗೆದುಕೊಳ್ಬೋದು. ಫ್ರೆಂಡ್ಸ್, ನೀವು ಡೈಲಿ 1 ಸ್ಪೂನ್ ಎಳ್ಳನ್ನು ತೆಗೆದುಕೊಂಡ್ರೆ ನಿಮಗೆ 100 ಮಿಲಿಗ್ರಾಮ್ ಕ್ಯಾಲ್ಶಿಯಂ ಸಿಗತ್ತೆ. ಎಳ್ಳನ್ನು ಸೇವನೆ ಮಾಡುವುದರಿಂದ ಹೆಚ್ಚುತ್ತಿರುವಂಥ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲಿಕ್ಕೆ ಲಾಭದಾಯಕ ಅಂತ ಹೇಳ್ತಾರೆ. ಈ ಎಳ್ಳಿನಲ್ಲಿ ಒಂದು ತರಹದ ಅಮಿನೋ ಆ್ಯಸಿಡ್ ಅಂತ ಒಂದು ಅಂಶ ಇದೆ. ಇದು ನಮ್ಮ ಮೂಳೆಗಳನ್ನು ಗಟ್ಟಿ ಮಾಡುತ್ತೆ. ಇದರಿಂದ ನಮಗೆ ಜಾಯಿಂಟ್ ಪೇನ್ ಬರೋದಾಗಲಿ, ನೆಕ್ ಪೇನ್ ಬರೋದಾಗಲಿ, ಬ್ಯಾಕ್ ಪೇನ್ ಬರೋದಾಗಲಿ, ಈ ರೀತಿ ಮೂಳೆಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತೆ. ನಾವು ಅದಕ್ಕೋಸ್ಕರ ದಿನಕ್ಕೆ 1-2 ಚಮಚ ಎಳ್ಳನ್ನು ನಾವು ಅವಶ್ಯಕವಾಗಿ ಸೇವನೆ ಮಾಡಲೇಬೇಕು. ಅದಲ್ಲದೆ ಎಳ್ಳಂತೂ ತುಂಬ ಕಡಿಮೆ ರೇಟಲ್ಲಿ ನಿಮಗೆ ಅಂಗಡಿಲಿ ಸಿಗುತ್ತೆ. ಮತ್ತೆ ನಾವು ಈ ಎಳ್ಳನ್ನು ಸೇವನೆ ಮಾಡ್ತಾ ಬಂದರೆ, ಎಳ್ಳು ತುಂಬಾ ಕ್ಯಾಲ್ಶಿಯಂ ರಿಚ್ ಪದಾರ್ಥ ಆಗಿದೆ. ಇದರಿಂದ ನಮಗೆ ಕ್ಯಾಲ್ಶಿಯಂ ಕೊರತೆ ಲೈಫಲ್ಲಿ ಉಂಟಾಗೋದಿಲ್ಲ. ಇವಾಗ ನಾವು 2 ಸ್ಪೂನ್ ಎಳ್ಳನ್ನು ಹಾಕೊಳ್ಳೋಣ. ಎಳ್ಳಂತೂ ನಿಮಗೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ನೆಕ್ಸ್ಟ್ ನಾವು ಗಸಗಸೆಯನ್ನು ತೆಗೆದುಕೊಳ್ಳೋಣ. ಗಸಗಸೆ ಇಷ್ಟು ಚಿಕ್ಕ ಕಾಳಾದರೂ ಸಹಿತ ಅದರ ಶಕ್ತಿ ತುಂಬಾ ಅಪಾರ, ತುಂಬಾ ರಿಚ್ ಆದಂಥ ನ್ಯೂಟ್ರಿಯೆಂಟ್ಸಿಂದ ಕೂಡಿದೆ. ಅದಲ್ಲದೆ ಗಸಗಸೆಯಲ್ಲಿ ಒಮೆಗಾ 3, ಒಮೆಗಾ 6 ಅಂಶ ಇದೆ. ಅದಲ್ಲದೆ ಇದರಲ್ಲಿ ಪ್ರೋಟೀನ್ ಇದೆ, ಫೈಬರ್ ಇದೆ, ಮತ್ತು ಗಸಗಸೆ ಡೈಜೆಷನಿಗೆ ತುಂಬಾ ಒಳ್ಳೆಯದು. ಅದಲ್ಲದೆ ಗಸಗಸೆಯಲ್ಲಿ ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಮ್ ಇದೆ. ಇದರಿಂದ ನಿದ್ರಾಹೀನತೆ ಯಾರಿಗಾಗ್ತಾ ಇರುತ್ತೋ ಗಸಗಸೆಯನ್ನು ಸೇವಿಸ್ತಾ ಬನ್ನಿ, ನಿಮಗೆ ನಿದ್ರಾಹೀನತೆ ಕಡಿಮೆ ಆಗುತ್ತೆ, ತುಂಬ ಚೆನ್ನಾಗಿ ನಿದ್ರೆ ಬರುತ್ತೆ. ಮತ್ತು ತಲೆನೋವನ್ನು ಕಡಿಮೆ ಮಾಡುತ್ತೆ, ಟೆನ್ಷನನ್ನು ಕಡಿಮೆ ಮಾಡುತ್ತೆ. ತುಂಬ ಜನಕ್ಕೆ ವಿಪರೀತವಾದಂಥ ಟೆನ್ಷನ್ ಇರೋರು ಗಸಗಸೆಯನ್ನು ಸೇವಿಸ್ತಾ ಬಂದರೆ ಟೆನ್ಷನ್ ಕಡಿಮೆ ಆಗುತ್ತೆ. ಅದಲ್ಲದೆ ಗಸಗಸೆ ಮೂಳೆಗಳಿಗೆ ತುಂಬ ಒಳ್ಳೆಯದು, ಹಲ್ಲುಗಳಿಗೆ, ಚರ್ಮಕ್ಕೆ, ಅದರಲ್ಲೂ ಮುಖ್ಯವಾಗಿ ನಮ್ಮ ಮೆಮೊರಿ ಪವರನ್ನು ಹೆಚ್ಚಿಸುತ್ತೆ. ಹಾಗಾಗಿ ನಾವಿಲ್ಲಿ 2 ಸ್ಪೂನ್ ಗಸಗಸೆಯನ್ನು ತೊಗೊಂಡಿದ್ದೀವಿ ನೋಡಿ. ಗಸಗಸೆ ಸೇವನೆಯಿಂದ ತುಂಬ ಜನಕ್ಕೆ ಅರೆ ತಲೆನೋವು ಬರ್ತಿರುತ್ತೆ. ಯಾಕೆಂದರೆ ವೀಕ್ನೆಸ್ ಆದ್ರೂ ಅವರಿಗೆ ತಲೆನೋವು ಬರ್ತಾ ಇರುತ್ತೆ. ಗಸಗಸೆ ಸೇವನೆ ತುಂಬಾ ಒಳ್ಳೆಯದು. ನೆಕ್ಸ್ಟ್ ನಾವು ಬಾದಾಮಿನ ತಗೊಳ್ಳೋಣ. ಬಾದಾಮಿ ಅಂತೂ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬಾದಾಮಿ ಕಣ್ಣಿಗೆ ಒಳ್ಳೆಯದು, ಹೃದಯಕ್ಕಂತೂ ತುಂಬಾ ಒಳ್ಳೆಯದು. ಹೃದಯಕ್ಕೆ ಹೇಗೆ ಒಳ್ಳೆಯದು ಅಂದರೆ, ನಮ್ಮ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿಬಿಟ್ಟು ಗುಡ್ ಕೊಲೆಸ್ಟ್ರಾಲನ್ನು ಹೆಚ್ಚಿಸುತ್ತೆ. ಇನ್ನು ಈ ಬಾದಾಮಿಯಲ್ಲಿ ಫೈಬರ್ ಅಂಶ ಇದೆ, ವಿಟಮಿನ್ ಡಿ ಅಂಶ ಇದೆ, ಕ್ಯಾಲ್ಶಿಯಂ ಇದೆ. ಇದು ನಮ್ಮ ದೇಹಕ್ಕೆ ತಾಕತ್ತನ್ನು ಕೊಡುವುದರ ಜೊತೆಗೆ ಶಕ್ತಿಯನ್ನು ಕೊಡುತ್ತೆ, ಸುಸ್ತನ್ನು ನಿವಾರಣೆ ಮಾಡುತ್ತೆ. ಅದಲ್ಲದೆ ನಮಗೆ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಮಕ್ಕಳಿಗಂತೂ ಬಾದಾಮಿ ತುಂಬಾ ಒಳ್ಳೆಯದು. ಈ ಬಾದಾಮಿಯನ್ನು ತಿನ್ನುವುದರಿಂದ ನಮ್ಮ ಕೂದಲು ತುಂಬ ಚೆನ್ನಾಗಾಗುತ್ತೆ, ನಮ್ಮ ಸ್ಕಿನ್ನಿಗೆ ಒಳ್ಳೆಯದು. ಅದರಲ್ಲೂ ಹಾರ್ಟಿಗಂತೂ ಬಾದಾಮಿ ತುಂಬಾ ಒಳ್ಳೆಯದು. ಡೈಲಿ ನಾವು ಬಾದಾಮಿನ ತಿನ್ನಬೇಕು. ಇವಾಗ ನಾನಿಲ್ಲಿ 10-15 ಬಾದಾಮಿನ ತೊಗೊಂಡಿದ್ದೀನಿ ನೋಡಿ. ಇವಾಗ ನಾವು ಈ 3 ಇಂಗ್ರೀಡಿಯೆಂಟ್ಸನ್ನು ನೈಸಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ನೀವು ವಾರಕ್ಕೆ 1 ಸಲ ಈ ರೀತಿ ಪೌಡ್ರ್ ಮಾಡಿಕೊಂಡ್ರೆ ಸಾಕು, ಫ್ರೆಶ್ ಆಗಿರುವಂಥ ಪೌಡ್ರು ನಿಮಗೆ ಸಿಗುತ್ತೆ. ದಿನ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಇದನ್ನು ನೀವು ನೈಸಾಗಿ ಮಿಕ್ಸಿಲಿ ಪೌಡ್ರ್ ಮಾಡಿಟ್ಕೊಂಡ್ರೆ, ಏರ್ ಟೈಟ್ ಬಾಟಲಲ್ಲಿ ಹಾಕಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ. ಈಗ ನಾವು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ಇದನ್ನೇನು ಹುರಿಬೇಕು ಅಂತೇನಿಲ್ಲ. ಇದೇ ರೀತಿ ನೀವು ಫ್ರೆಶ್ ಆಗಿರುವಂತಹ ಬಾದಾಮಿ ಮತ್ತು ಗಸಗಸೆ ಎಳ್ಳನ್ನು ಡೈರೆಕ್ಟಾಗಿ ನೀವು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಬೋದು. ವಾರಕ್ಕೊಂದು ಸಲ ನೀವು ಈ ಥರ ಪೌಡ್ರ್ ಮಾಡಿಟ್ಕೊಂಡ್ರೆ ಇಡೀ ವಾರ ಫ್ರೆಶ್ ಆಗಿರುವಂಥ ಪೌಡ್ರನ್ನ ಯೂಸ್ ಮಾಡ್ಕೊಳ್ಬೋದು. ಇವಾಗ ನಾನು ಇದನ್ನು ನೈಸಾಗಿ ಪೌಡ್ರ್ ಮಾಡ್ತೀನಿ ನೋಡಿ. ಈ ರೀತಿ ನೈಸಾಗಿ ಪೌಡ್ರ್ ಆಗುತ್ತೆ. ಸ್ವಲ್ಪ ಅಂಟಂಟಾಗುತ್ತೆ, ಯಾಕಂದರೆ ಇದರಲ್ಲಿ ಬಾದಾಮಿ ಮತ್ತು ಎಳ್ಳೆಲ್ಲ ಅದರದ್ದು ಎಣ್ಣೆ ಆಯಿಲ್ ಬಿಡುತ್ತೆ. ಹಾಗಾಗಿ ನೋಡಿ, ಇದನ್ನು ನೀವು ಸ್ಪೂನಲ್ಲಿ ನೀಟಾಗಿ ಸಪ್ರೇಟ್ ಮಾಡ್ಕೊಳ್ಳಿ. ಈ ಥರ ಮಾಡಿದರೆ ಸಪ್ರೇಟ್ ಆಗುತ್ತೆ ನೋಡಿ, ಎಷ್ಟು ನೀಟಾಗಿ ಸಪ್ರೇಟಾಗಿ ಪೌಡ್ರ್ ಆಗಿದೆ ಅಂತೇಳಿ. ಇವಾಗ ಇದನ್ನು ಹೇಗೆ ತೆಗೆದುಕೊಳ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ನೋಡಿ, ಶಕ್ತಿಶಾಲಿಯಾದಂಥ ಸೂಪರ್ ಆದಂಥ ಪೌಡರ್ ತಯಾರಾಯಿತು. ಈ ಪೌಡರ್ನ ನೀವು ಹಾಲಿನ ಜೊತೆ ತೆಗೆದುಕೊಂಡ್ರೆ ತುಂಬಾ ಒಳ್ಳೆಯದು.
ತುಂಬ ಜನ ಹಾಲನ್ನು ಇಷ್ಟಪಡೋದಿಲ್ಲ, ಹಾಲು ಸೇವನೆ ಮಾಡೋದಿಲ್ಲ. ಅಂಥವರು ನೀರಿನ ಜೊತೆಗೂ ತೆಗೆದುಕೊಳ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಇವಾಗ ಹಾಲಿನ ಜೊತೆ ಹೇಗೆ ಸೇವನೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಫಸ್ಟು ನಾವಿಲ್ಲಿ ಒಂದು ಪಾತ್ರೆನ ಒಲೆ ಮೇಲೆ ಇಟ್ಕೋಬೇಕು. ಇದಕ್ಕೆ ಹಾಲನ್ನು ಹಾಕ್ಕೋಬೇಕು. ನೀವು ಯಾವುದು ಡೈಲಿ ಹಾಲನ್ನು ಉಪಯೋಗಿಸ್ತೀರಾ ಅದೇ ಹಾಲಿದ್ರೆ ತುಂಬಾ ಒಳ್ಳೆಯದು. ಆಕಳಲ್ಲಿ ಸಿಕ್ಕರೆ ಇನ್ನೂ ತುಂಬ ಒಳ್ಳೆಯದು. ಇವಾಗ 1 ಲೋಟ ಹಾಲನ್ನು ನಾನು ಈ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಹಾಲಿನಲ್ಲೂ ತುಂಬ ಕ್ಯಾಲ್ಶಿಯಂ ಅಂಶ ಇದೆ. ಇದು ನಮ್ಮ ಮೂಳೆಗಳನ್ನು ಗಟ್ಟಿ ಮಾಡುತ್ತೆ, ಮೂಳೆಗಳನ್ನು ಸ್ಟ್ರಾಂಗ್ ಆಗಿ ಮಾಡುತ್ತೆ. ಡೈಲಿ ಹಾಲು ಕುಡಿಯೋದ್ರಿಂದ ಮೂಳೆಗಳು ಸೌಕಳಿ ಆಗೋದನ್ನು ನಾವು ತಪ್ಪಿಸ್ಬೋದು. ಇವಾಗ ನೋಡಿ, ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾವು ಹಾಲನ್ನು ಕುದಿಸ್ಕೋಬೇಕಾಗತ್ತೆ. ಈಗ ಈ ಹಾಲಿಗೆ ನಾವು 1 ಸ್ಪೂನ್ ಪೌಡ್ರನ್ನು ಹಾಕೊಳ್ಳೋಣ. ಮಕ್ಕಳಿಗಾದರೆ 1 ಸ್ಪೂನ್ ಸಾಕಾಗತ್ತೆ. 1 ಸ್ಪೂನ್ ಮಕ್ಕಳಿಗೆ ನೀವು ಈ ಹಾಲಿಗೆ ಹಾಕಿ ಕುದಿಸ್ಕೊಡ್ಬೋದು. ದೊಡ್ಡವರಿಗಾದರೆ ಇನ್ನೂ 1 ಸ್ಪೂನ್ ಎಕ್ಸ್ಟ್ರಾ ಹಾಕಿ, 2 ಸ್ಪೂನ್ ದೊಡ್ಡವರಿಗೆ, 1 ಸ್ಪೂನ್ ಚಿಕ್ಕವರಿಗೆ ಪೌಡ್ರನ್ನ ಉಪಯೋಗಿಸ್ಬೋದು. ಇವಾಗ ನೀಟಾಗಿ ಮಿಕ್ಸ್ ಮಾಡೋಣ. ಹಾಲು ಕಾಯಿಸುವಾಗ ನಾವು ಅಲ್ಲೇ ನಿಂತು ಹಾಲನ್ನು ಕಾಯಿಸ್ಕೊಳ್ಬೇಕು, ಯಾಕಂದರೆ ಉಕ್ಕುವಂಥ ಸಾಧ್ಯತೆ ಇರುತ್ತೆ. 4 ರಿಂದ 5 ನಿಮಿಷ ಚೆನ್ನಾಗಿ ಹಾಲು ಕುದ್ರೆ ಸಾಕು. ಈ ಹಾಲಿಗೆ ನಾವು ರುಚಿಗೋಸ್ಕರ ಕಲ್ಲು ಸಕ್ಕರೆನ ಆ್ಯಡ್ ಮಾಡ್ಬೋದು. ನೋಡಿ, ಈ ರೀತಿ ದಾರ ಇರುವಂಥ ಕಲ್ಲು ಸಕ್ಕರೆ ಆದರೆ ತುಂಬಾ ಒಳ್ಳೆಯದು. ಒಂದು ವೇಳೆ ಇಲ್ಲ ಅಂದರೆ ಕೆಂಪು ಕಲ್ಲು ಸಕ್ಕರೆನೂ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ, ಅದನ್ನು ಉಪಯೋಗಿಸ್ಬೋದು. ಇಲ್ಲಾಂದರೆ ನೀವು ಬೆಲ್ಲವನ್ನಾದರೂ ಉಪಯೋಗಿಸ್ಬೋದು. ಹಾಲು ಚೆನ್ನಾಗಿ ಕುದೀತಾ ಇದೆ. ಈಗ 3 ರಿಂದ 4 ನಿಮಿಷ ಆಯಿತು, ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಬೆಲ್ಲವನ್ನು ಆ್ಯಡ್ ಮಾಡೋಣ. ಶುಗರ್ ಪೇಷಂಟ್ ಆಗಿದ್ದರೆ ಬೆಲ್ಲ ಅಥವಾ ಕಲ್ಲು ಸಕ್ಕರೆ ಯಾವುದು ಬೇಡ, ಹಾಗೆ ಕುಡಿಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಹಾಲು ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾವು ಇದಕ್ಕೆ ಬೆಲ್ಲವನ್ನು ಆ್ಯಡ್ ಮಾಡಬೇಕು. ನೀವು ಬೆಲ್ಲವನ್ನು ಯಾವಾಗ ಹಾಲಿಗೆ ಹಾಕ್ತಿರೋ ಆವಾಗ ಸ್ಟವನ್ನು ಆರಿಸ್ಬಿಡಿ. ಹಾಲು ತುಂಬ ಬಿಸಿ ಇರುತ್ತಲ್ಲ, ಅಲ್ಲೇ ಬೆಲ್ಲ ಚೆನ್ನಾಗಿ ಕರಗಿಬಿಡುತ್ತೆ. ಈ ಹಾಲನ್ನು ನೀವು ತಿಂಡಿ ತಿನ್ನುವ ಸಮಯದಲ್ಲಿ ಉಪಯೋಗಿಸ್ಬೋದು, ಇಲ್ಲ ರಾತ್ರಿ ಮಲಗೋದಕ್ಕಿಂತ ಮೊದಲು ಈ ಹಾಲನ್ನು ಕುಡಿಬೋದು. ನಿಮ್ಗೆ ಒಳ್ಳೆ ಎನರ್ಜಿ ಬರುತ್ತೆ. ಡೈಲಿ 1 ಟೈಮ್ ಕುಡಿದ್ರೆ ಸಾಕು. ನಿಮಗೆ ಗೊತ್ತಾಗುತ್ತೆ ಎಷ್ಟು ವ್ಯತ್ಯಾಸ, ನಿಮ್ಮಲ್ಲಿ ಎಷ್ಟು ಶಕ್ತಿ ಬಂದಿದೆ, ನಿಮಗಿರುವಂಥ ಸುಸ್ತೆಲ್ಲ ಕಡಿಮೆ ಆಗಿದೆ ಅಂತ ಹೇಳಿ. ಇವಾಗ ತುಂಬಾ ರಿಚ್ ಆದಂಥ ನ್ಯೂಟ್ರಿಯೆಂಟ್ಸಿಂದ ಕೂಡಿರುವಂತಹ ಹಾಲು ತಯಾರಾಯಿತು. ಇದನ್ನು ಒಂದು ಗ್ಲಾಸಿಗೆ ಸರ್ವ್ ಮಾಡೋಣ. ಈ ಹಾಲನ್ನು ಮಕ್ಕಳಿಂದ ಹಿಡಿದು ಹಿರಿಯರು, ಪುರುಷರು, ಮಹಿಳೆಯರು ಎಲ್ಲರೂ ಕುಡಿಬೋದು. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಅದರಲ್ಲೂ ಯಾರಿಗೆ ತುಂಬ ವೀಕ್ನೆಸ್ ಆಗ್ತಾ ಇರುತ್ತೆ, ಚಿಕ್ಕ ಕೆಲಸ ಮಾಡಿದ್ರೂ ಸುಸ್ತಾಗ್ತಾ ಇರುತ್ತೆ, ಕೈಕಾಲುಗಳಲ್ಲಿ ನಡುಕ ಬರ್ತಾ ಇರುತ್ತೆ, ಕೈ ಸೋಲ್ತಾ ಇರುತ್ತೆ, ಮತ್ತು ಒಂಥರ ತಲೆಯೆಲ್ಲ ಡಲ್ ಆಗಿರುತ್ತೆ, ಪದೇ ಪದೇ ತಲೆನೋವು ಬರ್ತಾ ಇರುತ್ತೆ, ಅಂಥವರಿಗೆ ತುಂಬಾ ಒಳ್ಳೆಯದು. ನಿದ್ರಾಹೀನತೆ ಯಾರಿಗಿರುತ್ತೆ ಅವರಿಗೂ ತುಂಬ ಒಳ್ಳೆಯದು. ಜಾಯಿಂಟ್ ಪೇನ್ ಆಗಿರಲಿ, ಮಸಲ್ಸ್ ಪೇನ್ ಆಗ್ತಾ ಇದ್ದರೆ, ಬ್ಯಾಕ್ ಪೇನ್ ಆಗ್ತಾ ಇದ್ದರೆ ಅದೆಲ್ಲ ಕಡಿಮೆ ಆಗುತ್ತೆ ಈ ರೀತಿ ಹಾಲು ಕುಡಿಯೋದ್ರಿಂದ. ಡೈಲಿ ಈ ಹಾಲನ್ನು ಕುಡಿಬೇಕು. ನೀವು ಬರೀ 3 ರಿಂದ 4 ದಿವಸ ಈ ರೀತಿ ಹಾಲನ್ನು ಮಾಡ್ಕೊಂಡು ಕುಡಿದು ನೋಡಿ, ನಿಮಗೆ ಗೊತ್ತಾಗುತ್ತೆ ನಿಮ್ಮಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಂತ ಹೇಳಿ. ಈ ರೀತಿ ಹಾಲನ್ನು ನೀವು ಕುಡಿಯೋದ್ರಿಂದ ದಿನವಿಡೀ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರ್ತೀರಾ. ನೋಡಿದ್ರಲ್ಲ ಫ್ರೆಂಡ್ಸ್, ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡೋದಂತೂ ಮರೀಲೇಬೇಡಿ ಫ್ರೆಂಡ್ಸ್. ಮತ್ತು ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿ ಆಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ಆ್ಯಂಡ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.